ವ್ಯಕ್ತಿ ಬಂದಿದ್ದಾರೆ. ಅವರನ್ನು ಗುರುತಿಸಲಿಕ್ಕೆ ಬೇಕಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಮಾತ್ರ, ದೊಡ್ಡ ವಿದ್ಯಾರ್ಥಿಗಳು ಮಾತ್ರ ಕರೆದದ್ದು. ಅಂದರೆ ಇವತ್ತು ಗೊತ್ತಿರ್ಬೋದು ನಿಮಗೆ, ನಮ್ಮ ಮಕ್ಕಳು ನೋಡಿ ಹೊಸ ಜರ್ಸಿಯಲ್ಲಿದ್ದಾರೆ. ಅವರಿಗೆ ತುಂಬಾ ಖುಷಿಯಲ್ಲಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಈಗೆಲ್ಲ ಆಗುತ್ತಾ ಅಂತ. ಅನಿರೀಕ್ಷಿತವಾಗಿ ಇದೆಲ್ಲ ಆಗಿದೆ. ನಮ್ಮ ಸ್ಕೂಲಿಗೆ ನಮ್ಮ ಹಜರತ್ರವರ ಅತ್ಯಂತ ಆಪ್ತರಲ್ಲಿ ಒಬ್ಬರು ನಜೀರ್ ಫಲಾಹ್, ಸೌದಿ ಅರೇಬಿಯಾದಲ್ಲಿ ದೊಡ್ಡ ಬಿಸ್ನೆಸ್ ಮಾಡುವಂತಹ ಒಬ್ಬ ವ್ಯಕ್ತಿ. ಅಂದ್ರೆ ನಮ್ಮ ಸ್ಥಾಪನೆಯೊಂದಿಗೆ, ಅದೇ ರೀತಿ ನಮ್ಮ ಹಜರತ್ತೊಂದಿಗೆ ನಿಕಟವಾಗಿ ನಮ್ಮ ಸ್ಥಾಪನೆಗೆ ಬೇಕಾಗಿ, ಇದರ ಬೆಳವಣಿಗೆ ಬೇಕಾಗಿ ಹಜರತ್ತೊಟ್ಟಿಗೆ ಬೆನ್ನಿಗೆ ನಿಂತು ಕೆಲಸ ಮಾಡುವಂತಹ ಒಬ್ಬ ಚುರುಕಿನ ನಮ್ಮ ಖಾದಿಸಾದ ಖಾದಿ ನಜೀರ್ ಅಲ್ ಫಲಾ ಅಂತ. ಅವರು ಶಿಕ್ಷಣದೊಂದಿಗೆ ತುಂಬಾ ಪ್ರೀತಿಯವರಿಗೆ. ಅವರ ಊರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ, ಸ್ಕೂಲನ್ನ ಆರಂಭಿಸಿ ಒಂದು ಉತ್ತಮ ರೀತಿಯಲ್ಲಿ ಸ್ಕೂಲನ್ನ ಆರಂಭಿಸಿದ್ದಾರೆ. ಅಂದ್ರೆ ಅದು ಸ್ಕೂಲಿನೊಂದಿಗಿರುವ ಅವರ ದೊಡ್ಡ ಒಂದು, ಅದರೊಂದಿಗಿರುವ ನಿಕಟವಾದ ಸಂಬಂಧವಾಗಿದೆ ಅವರು ಸ್ಕೂಲ್ ಆರಂಭಿಸಲಿಕ್ಕೆ ಕಾರಣ. ನಮ್ಮಲ್ಲಿ ಹಜರತ್ ಯಾವಾಗ್ಲೂ ಹೇಳ್ತಾ ಇದ್ರು ನಜೀರ್ ಫಲಾ ಅಂತ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ನಮ್ಮೊಂದಿಗೆ. ಆದ್ರೆ ನನಗೆ ಒಂದೂವರೆ 2 ವರ್ಷಗಳಿಂದ ಅವರ ಪರಿಚಯ ಆಯಿತು. ಪರಿಚಯ ಆದ ನಂತರ ಅವರು ನಮ್ಗೆ ಒಂದು ಹೊಸ ಇನ್ಶಾಲ್ಲ ಯೋಜನೆಗಳು ಕಾರ್ಯಕ್ಕೆ ಬರ್ತಾ ಇದೆ. ಸ್ಪೆಷಲ್ ಸ್ಕೂಲ್, ಅಂದ್ರೆ ಸ್ಪೆಷಲ್ ವಿದ್ಯಾರ್ಥಿಗಳಿಗೆ ಸ್ಕೂಲ್ ನಡೆಯುತ್ತಾ ಇನ್ಶಾಲ್ಲ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ, ಅದರ ಚುಕ್ಕಾಣಿಯನ್ನು ಹಿಡಿದು ಅವ್ರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಬೆಳಿಗ್ಗೆ ಅದರ ಮೀಟಿಂಗ್ ಕೂಡ ನಡೆಯಿತು ಮಂಗಳೂರಲ್ಲಿ ಇನ್ಶಾಲ್ಲ. ಅದು ದೊಡ್ಡವರ ಅವರ ಆಶೆ. ಒಂದು ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರಲ್ಲ, ಅವರಿಗೆ ಒಂದು ಸ್ಕೂಲ್ ಮಾಡಬೇಕು. ಅವರ ವಿದ್ಯಾಭ್ಯಾಸಕ್ಕೂ ಅಭಿವೃದ್ಧಿಗೆ ಬೇಕಾಗಿ ನಾವು ಶ್ರಮ ಪಡಬೇಕು ಅಂತ ಹೇಳಿ ಒಂದು ಸಕ್ರಿಯವಾಗಿ ಯಾವಾಗ್ಲೂ ಕಸಲಿಲ್ಲ ಅವರಿಗೆ. ಅಂದ್ರೆ ಅವರಿಗೆ ಒಂದು ಇದಿಲ್ಲ ಅಂತ ಹೇಳ್ತೇವೆ, ಅದಕ್ಕೆ ಮಡಿ ಅಂತ ಹೇಳ್ತೇವೆ ನಾವು, ಜಡ ಅಂತ ಹೇಳ್ತೇವೆ, ಅದಿಲ್ಲ. ಸಕ್ರಿಯವಾಗಿ ಇರ್ತಾರೆ. ನೋಡಿ, ನಿಮ್ಮೊಟ್ಟಿಗೆ ಆಟ ಆಡಿದ್ರು. ಅವರು ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಆದ್ರೂ ಕೂಡ ಮಕ್ಕಳೊಟ್ಟಿಗೆ ಇರುವುದು, ಮಕ್ಕಳೊಟ್ಟಿಗೆ ಖುಷಿ ಪಡುವುದು, ಮಕ್ಕಳನ್ನು ಖುಷಿಯಾಗಿ ಮಾಡುವುದು ಅವರೊಂದು ಸ್ವಭಾವ ಗುಣ ಆಗಿದೆ. ಇನ್ಶಾ ಅಲ್ಲಾ ನಮ್ಮ ದೊಡ್ಡ ಯೋಜನೆಗೆ ಅವರೊಂದು ಇನ್ಶಾ ಅಲ್ಲಾ ಇವತ್ತು ಬೆಳಿಗ್ಗೆ ಅದರೊಂದು ಮಾತುಕತೆ ಆಗ್ತಾ ಇದೆ. ಇನ್ಶಾ ಅಲ್ಲಾ ಅದು ಇನ್ನು ಕೂಡ ಅದರ ವಿಷಯಗಳು ಮಾತಾಡ್ಲಿಕ್ಕಿದೆ. ಹಜರತ್ ಅವರೊಟ್ಟಿಗೆ, ನಮ್ಮ ಸಂಸ್ಥೆಯೊಟ್ಟಿಗೆ ಯಾವಾಗ್ಲೂ ನಾನು ಇರ್ತೇನೆ ಅಂತ ಹೇಳಿ ಇನ್ಶಾ ಅಲ್ಲಾ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಈ ಖಾದಿಸದ ಆರಂಭದಲ್ಲಿ ಇದರ ಸ್ಥಳಕ್ಕೆ ಬೇಕಾಗಿ ಈ ದೊಡ್ಡ ವಿಶಾಲವಾದ ಭೂಮಿ, ಇದು ಇಷ್ಟೊಂದು ಜಾಗ ಕರ್ನಾಟಕದಲ್ಲಿ ಯಾರಿಗೂ ಇಷ್ಟೊಂದು ದೊಡ್ಡ ಸ್ಥಳ ಸ್ಥಾಪನೆಗಳಿಗೆ ಇಲ್ಲ ಅಂತ ಕಾಣ್ತದೆ. ಅಷ್ಟೊಂದು ದೊಡ್ಡ ವಿಶಾಲವಾದ ಜಾಗದಲ್ಲಿ ಜಾಗ ತೆಗೆಯುವಾಗ ಈ ಜಾಗ ಖರೀದಿಯ ಸಂದರ್ಭದಲ್ಲಿ ಹಜರತ್ತೊಟ್ಟಿಗೆ ಬಲಗೈ ನಿಂತು, ಗಟ್ಟಿಯಾಗಿ ನಿಂತು ಈ ಸ್ಥಳ ಖರೀದಿಸಲಿಕ್ಕೆ ಅವರು ಸಪೋರ್ಟ್ ಮಾಡಿದಲ್ಲಿ ದೊಡ್ಡ ಒಂದು ಪಾಲು ನಮ್ಮ ನಜೀರ್ ಫಲಾಹ್ ಅವರಿಗೆ. ಇನ್ಶಾ ಅಲ್ಲಾಹ್ ಅವರಿಗೆ ದೀರ್ಘ ಆಯುಷ್ ಆಫಿಯತನ್ನು ಅಲ್ಲಾಹ್ ನೀಡಿ ಅನುಗ್ರಹಿಸಲಿ. ನೋಡಿ ವಿದ್ಯಾರ್ಥಿಗಳೇ, ಹಜರತ್ ಒಂದು ಜಾಗ ಖರೀದಿ ಮಾಡಿ ಒಂದು ಸ್ಕೂಲ್ ಆರಂಭಿಸಿದ್ರಿಂದ 675 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ನೋಡಿ, ನೀವೆಲ್ಲ ಕಲೀಲಿಕ್ಕೆ ಒಂದು ಅವಕಾಶ ಹೇಗೆ ಸಿಕ್ಕಿದ್ದು. ಇಂತಹ ನಜೀರ್ ಫಲಾಹ್ ಅಂತಹ ದೊಡ್ಡ ದೊಡ್ಡ ದಾನಿಗಳು ಇದಕ್ಕೆ ಬೇಕಾಗಿ ಸಹಕಾರ ನೀಡಿದರಿಂದ ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಆಗ ಹೇಳಿದ್ರಿ ನನ್ನ ಸ್ಕೂಲ್ ಕೂಡ ಇದೆ, ಆದ್ರೆ ಏನೆಲ್ಲ ಇದೆ ಅದೆಲ್ಲ ನಮ್ಮ ಇಲ್ಲೇ ಮಾಡ್ಬೋದಿತ್ತು. ನನ್ಗೆ ಒಂದು 3 ಕೋಟಿ ರೂಪಾಯಿ ನನಗೆ ಇಲ್ಲೇ ಆಗ್ಬೋದಿತ್ತು ಅಂತ ಅವ್ರ ಆಸೆ ಪಡ್ತಾ ಇದ್ರು. ನಿಮ್ಮನ್ನು ನೋಡಿ ಖುಷಿಯಾಗಿ ಹೇಳ್ತಾ ಇದ್ದಾರೆ, ಒಂದು 2-3 ಕೋಟಿ ರೂಪಾಯಿ ಇಲ್ಲೇ ಆಗ್ಬೋದಿತ್ತು ನನಗೆ ಅಂತ. ಅಂದ್ರೆ ನಿಮ್ಮನ್ನು ಕಂಡು, ನಿಮ್ಮ ಡಿಸಿಪ್ಲಿನ್ ಅನ್ನು ಕಂಡು ಅವರಿಗೆ ತುಂಬಾ ಖುಷಿಯಾಗಿದೆ. ಖಂಡಿತ ನೀವೆಲ್ಲರೂ ಅವರಿಗೆ ಬೇಕಾಗಿ ದುವಾ ಮಾಡಬೇಕು. ಅವರ ಉದ್ಯೋಗಕ್ಕೆ, ಅವರ ಬಿಸ್ನೆಸ್ಗೆ ದುವಾ ಮಾಡಬೇಕು, ಅವರ ಆಫಿಯತಿಗೆ ದುವಾ ಮಾಡಬೇಕು, ಅವರ ತಂದೆ ತಾಯಿಗೆ, ಕುಟುಂಬಕ್ಕೆ ಬೇಕಾಗಿ ಯಾವಾಗಲೂ ನೀವು ದುವಾ ಮಾಡ್ಬೇಕಂತ ನಿಮ್ಮಲ್ಲಿ ನಾನು ವಸಿಯತ್ ಮಾಡುತ್ತಾ, ಅದೇ ರೀತಿ ನಮ್ಮ ಮಕ್ಕಳೊಂದಿಗೆ ನೋಡಿ, ಇವತ್ತು ಮಕ್ಕಳಿಗೆ ಹೊಸ ಜರ್ಸಿಯನ್ನ ತಂದು ಕೊಟ್ಟಿದ್ದಾರೆ. ಇನ್ಶಾಲ್ಲ ಕ್ರೀಡೆಗೆ ತುಂಬಾ ಖುಷಿ ಅವರಿಗೆ. ಕ್ರಿಕೆಟ್ ಮತ್ತು ಇದಂದ್ರೆ ಯಾವುದು ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ.
ಅವರು ನನಗೆ ಪಿ ಟಿ ಸರ್ ಒಂದೆರಡು ದಿನ ಮುಂಚೆ ಹೇಳಿದ್ರು, ಉಸ್ತಾದ್ ನಮ್ಮ ನಜೀರ್ ಫಲಾ ಬರ್ತಾ ಇದ್ದಾರೆ, ಮಕ್ಕಳಿಗೆ ಒಂದು ಆಟ ಆಡಿಸ್ಬೇಕಂತ ಹೇಳ್ತಾ ಇದ್ದಾರೆ, ವ್ಯವಸ್ಥೆ ಮಾಡ್ಬೋದಾ ಅಂತ. ಆಗ ನಾನು ಹೇಳಿದೆ, ಸರ್ ಏನು ಬೇಕಾದ್ರೆ ಮಾಡಿ, ಅವ್ರು ಬರುವಾಗ ಆಟ ಆಡಿಸುವ. ಅಲ್ಲ ಸರ್, ಗ್ರೌಂಡ್ಗೆಲ್ಲ ನಾವು ಮದುವೆಗೆ ಬೇಕಾಗೆಲ್ಲ ಪೆಂಡಲ್ ಹಾಕಿದ್ದೇವೆ, ಎಲ್ಲಿ ಮಾಡುದು, ಎಲ್ಲಿಯಾದೊಂದು ಜಾಗ ಮಾಡುವ, ಏನು ಹೆದರಬೇಡಿ, ಇನ್ಶಾಲ್ಲ ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳಿದ್ದೇನೆ. ಅವರು ಬಂದು ಅವ್ರಿಗೆ ಖುಷಿ ಆಗ್ಲಿ, ಅವ್ರ ಮಕ್ಕಳನ್ನ ಆಟ ಆಡಿಸಿ. ಅದು ನಮ್ಗೆ ಬೇಕಾಗಿ, ನಮ್ಮ ಸಂಸ್ಥೆಗೆ ಬೇಕಾಗಿ, ಅವರು ನಮ್ಮ ಸಂಸ್ಥೆಯ ಒಂದು ಉನ್ನತಿಗೆ ಬೇಕಾಗಿ ದುಡಿಯುವವರು, ಅಂತವರನ್ನು ನಾವು ಯಾವಾಗ ಪ್ರೋತ್ಸಾಹಿಸಬೇಕು. ಅವರಿಗೆ ಇನ್ಶಾಲ್ಲ ಇನ್ನು ಕೂಡ ಏನು ಕೂಡ ಅವರು ಹೇಳಿದ್ರೆ ಇನ್ಶಾಲ್ಲ ಅದಕ್ಕೆ ನಾವು ಯಾವಾಗ ನಮ್ಮ ಅಲ್ಲಿ ಕಾದಿಸ ತಯಾರಂತ ಹೇಳುತ್ತಾ, ನಮ್ಮ ವಿದ್ಯಾರ್ಥಿಗಳು ಇನ್ಶಾಲ್ಲ ಅವರ ತುಂಬಾ ಆಶೆಯ ಒಂದು ಕ್ರೀಡೆ ಯಾವುದು, ವಾಲಿಬಾಲ್. ನಮ್ಮ ಮಕ್ಕಳು ಸರ್ 2 ವರ್ಷ ಆಯ್ತಷ್ಟೇ ಇವರು ಇದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಡಿವಿಷನ್ ತನಕ ಇವರು ಹೋಗಿ ಆಟ ಆಡಿ ಬಂದಿದ್ದಾರೆ. ಜಿಲ್ಲೆಗೆ ಬರೋದಂದ್ರೆ ಒಂದು ಅದ್ಭುತವೇ ಸರಿ. ಇಲ್ಲಿದೆ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಿವೆ, ಆಲ್ವಾಸ್ ಅಂತ, SDM ಅಂತ ದೊಡ್ಡ ದೊಡ್ಡ ಸ್ಕೂಲ್ ಇದ್ರು ಕೂಡ ನಮ್ಮ ಈ ಅಲ್ಕಾಲಿಸ ಮಕ್ಕಳು ಡಿಸ್ಟಿಕ್ ಅನ್ನು ಕಳೆದು ಅವರು ಡಿವಿಷನ್ ಹೋಗಿ ಆಟ ಆಡಿ ಬಂದಿದ್ದಾರೆ. ಅಲ್ಹಮ್ದುಲಿಲ್ಲಾ. ಇನ್ನು ಕೂಡ ಅವರು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು. ಅದರ ಪ್ರಾಕ್ಟೀಸ್ ಇನ್ಶಾಲ್ಲ ಮಾಡಬೇಕು. ಅವರಿಗೆ ಬೇಕಾದ ಎಲ್ಲ ಸಪೋರ್ಟ್ ಇನ್ಶಾಲ್ಲ ನಜೀರ್ ಫಲಾ ನಿಮ್ಗೆ ಖಂಡಿತ ಮಾಡ್ತಾರೆ. ವಿದ್ಯಾರ್ಥಿಗಳೇ, ನೀವು ಆಟ ಆಡಿ, ನೀವು ಪ್ರಾಕ್ಟೀಸ್ ಮಾಡಿ, ಹುಷಾರಾಗಿ ಕ್ರೀಡೆಯಲ್ಲಿ ಉತ್ತಮವಾದ ಹೆಸರನ್ನ ಅಲ್ಕಾಲಿಸ ಗಳಿಸಿ, ಏನ್ ಬೇಕು ಅಲ್ ಫಲಾ ನಜೀರ್ ನಿಮ್ಮೊಟ್ಟಿಗೆ ಇದ್ದಾರೆ ಖಂಡಿತ ಇನ್ಶಾಲ್ಲ. ನೀವೆಲ್ಲರೂ ದುವಾ ಮಾಡಿ, ಅವರ ಅಭಿವೃದ್ಧಿಗೂ, ಅವರ ಆಯುಷ್ಯಕ್ಕೂ, ಅವರ ಆಫಿಯತ್ತಿಗೂ, ಅವರೆಲ್ಲ ಬಿಸ್ನೆಸ್ಗೂ ನೀವು ದುವಾ ಮಾಡಿ ಇನ್ಶಾಲ್ಲ. ನಮ್ಮೊಟ್ಟಿಗೆ ಅವರು ನಮ್ಮ ಸ್ಕೂಲ್ನೊಟ್ಟಿಗೆ ಇದ್ದಾರೆ. ಎಲ್ಲ ರೀತಿಯ ಕೃತಜ್ಞತೆಗಳನ್ನ, ಅವರಿಗೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಅಲ್ಕಾದಿಸ ನಮ್ಮ ಸ್ಕೂಲಿನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವತಿಯಿಂದ ಅವರಿಗೆ ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ನಮ್ಮೊಟ್ಟಿಗೆ ಅವರು ಇರ್ತಾರೆ ಇನ್ಶಾಲ್ಲಾ. ಹಜರತ್ ರವರ ಆಪ್ತರಾಗಿ ಇನ್ನಷ್ಟು ಕಾಲ ನಮಗೆ ದುಡಿಲಿಕ್ಕೆ ಕಾದಿಸಿದ ಅಲ್ಲಾಹ್ ಅವರಿಗೂ ನಮಗೆಲ್ಲರಿಗೂ ಅಲ್ಲಾಹ್ ತೌಫೀಕ್ ನೀಡಲಿ ಅಂತ ದುವಾ ಮಾಡುತ್ತಾ, ನಮ್ಮ PT ಸರ್ ಅವರು ಮಕ್ಕಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಒಂದು ಚುರುಕಿನಲ್ಲಿ ಅವರು ನಜೀರ್ ಫಲಾರ್ ಅವರು ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಆಗ ಮತ್ತನಲ್ಲಿ ಬರ್ತಾ ಹೇಳ್ತಾ ಇದ್ರು, ಉಸ್ತಾದ್ ನಜೀರ್ ಅವರು ಫೋನ್ ಮಾಡಿದ್ದಾರೆ ಖುಷಿಯಲ್ಲಿ ಹೇಳ್ತಾ ಇದ್ರು. ಖಂಡಿತ PT ಸರ್ ನಿಮ್ಮೊಟ್ಟಿಗೆ, ನಿಮ್ಮ ಕ್ರೀಡೆಗೆ ಖಂಡಿತ ಅವರು ಯಾವಾಗಲೂ ಬೆಂಬಲವಾಗಿ ನಿಲ್ತಾರೆ ಸರ್ ಇನ್ಶಾಲ್ಲಾ. ಅವರಿಗೆ ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ನಿಮ್ಮ ಕ್ರೀಡೆಯನ್ನ, ನಿಮ್ಮ ಸ್ಪೋರ್ಟ್ಸ್ ಅನ್ನ, ನಿಮ್ಮ ಎಲ್ಲ ಕ್ರೀಡೆಗಳನ್ನು ಉತ್ತಮ ಮಾಡ್ಲಿಕ್ಕೆ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುತ್ತಾ ಇನ್ಶಾಲ್ಲಾ ಅವರಿಗೆ ಆಫಿಯತ್, ದೀರ್ಘ ಆಯುಷ್ ಅಲ್ಲಾಹು ನೀಡಿ ಅನುಗ್ರಹಿಸಲಿ. ದೀನಿನ ಖಿದ್ಮತ್ತಿನಲ್ಲಿ ನಮಗೆಲ್ಲರಿಗೂ ಅಲ್ಲಾಹು ತೌಫೀಕ್ ಅನ್ನು ನೀಡಿ ಅನುಗ್ರಹಿಸಲಿ. ವ್ಯಕ್ತಿಗಳಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಆದ್ರೆ ಸ್ಥಾಪನೆ ದೀನ್ ಇದರೊಟ್ಟಿಗೆ ನಿಕಟವಾಗಿರುವವರು ಕಡಿಮೆ. ಯಾವಾಗಲೂ ಎಲ್ಲರೂ ಇರುವುದಿಲ್ಲ, ಅಲ್ಲಾಹು ಕೆಲವರಿಗೆ ಮಾತ್ರ ಅಂತ ತೌಫೀಕ್ ಅನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಆ ಮನಸ್ಸಲ್ಲಿ ತೌಫೀಕ್ ಅಲ್ಲ ಕೊಡಬೇಕು. ದೀನಿನೊಂದಿಗೆ ಸ್ನೇಹ, ಅದಕ್ಕೆ ಸಹಾಯ ಮಾಡಲಿಕ್ಕೆ, ಅದಕ್ಕೆ ಸಹಕಾರ ಮಾಡಲಿಕ್ಕೆ, ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ಸಹಕಾರ ಮಾಡಲಿಕ್ಕೆ ಮನಸ್ಸು ಅಲ್ಲಾಹು ಕೊಡಬೇಕು ಅಂತ ಒಳ್ಳೆ ಮನಸ್ಸನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದ ನೇಮತ್ಗಳನ್ನು ಕೂಡ ಅಲ್ಲಾಹು ಇನ್ನೂ ಕೂಡ ಕೊಡಲಿ ಅಂತ ದುವಾ ಮಾಡುತ್ತಾ, ಅಲ್ಕಾದಿಸಕ್ಕೆ ಬೇಕಾಗಿ ಅವರನ್ನು ಸ್ವಾಗತಿಸುತ್ತಾ, PT ಸರ್ ಸಹಿತರು ಅವರೊಟ್ಟಿಗೆ ಬಂದ ಎಲ್ಲ ಅವರ ಫ್ರೆಂಡ್ಸ್ ಸರ್ಕಲ್ಗೂ, ಅದೇ ರೀತಿ ಟೀಚರ್ಸ್ ಗಳಿಗೆ, ನವನೀತ್ ಸರ್ಗೆ, ತನ್ವೀರ್ ಸರ್ಗೆ, ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುತ್ತಾ, ನಮ್ಮ PU ಕಾಲೇಜಿನ ಪ್ರಿನ್ಸಿಪಾಲ್ ಆರಿಸ್ ಸರ್ ಇದ್ದಾರೆ, ಅದೇ ರೀತಿ ಹಸನ್ ಸಾಹೇಬ್ ಇದ್ದಾರೆ. ಇವರೆಲ್ಲರನ್ನ ಸ್ವಾಗತಿಸುತ್ತಾ ಅವರನ್ನ ಅಲ್ಕಾದಿಸ ವತಿಯಿಂದ ಸಾಲು ಹೊದಿಸಿ, ಹಸನ್ ಸಾಹೇಬ್ ಒಮ್ಮೆ ಬನ್ನಿ ಸರ್, ಬನ್ನಿ, ಅವರಿಗೊಂದು ಅಲ್ಕಾದಿಸ ಸಾಲ್ ಹಾಕಿ ಇನ್ಶಾಲ್ಲಾ ನಾವು ಅವರನ್ನ ಗೌರವಿಸ್ತಾ ಇದ್ದೇವೆ. ಇನ್ಶಾಲ್ಲಾ ನಿಮ್ಮೊಟ್ಟಿಗೆ ಒಂದನ್ನು ಮಾತನ್ನ ಇನ್ಶಾಲ್ಲಾ ಅವರು ಮಾತಾಡ್ತಾರೆ. फोटो बिस्मिल्लाह अल्लाहु अकबर अल्लाहु अकबर अल्लाहु अकबर ಒಂದೆರಡು ಮಾತಿಗಾಗಿ. ಅಸ್ಸಲಾಮು ಅಲೈಕುಂ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಈಗ ಊಟದ ಟೈಮ್ ಅಲ್ಲ, ಹೋಗುವಲ್ಲ ಅಥವಾ ಸ್ವಲ್ಪ ಮಾತಾಡುವ? ನೀವು ನನ್ನ ಹತ್ರ ಮಾತಾಡಬೇಕು, ಅವರೇ ಮಾತಾಡ್ಕೊಂಡು ನೀವು ನನ್ನ ಹತ್ರ ಮಾತಾಡಬೇಕು. ಯಾರೆಲ್ಲ
ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಬಯಸುತ್ತೇನೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ನಿಮ್ಮ ಕರ್ತವ್ಯ ಅವರನ್ನು ಒಳ್ಳೆಯದಾಗಿ ಮಾಡಿ. ಹೇಗೆ ಒಳ್ಳೆಯದಾಗಬೇಕು? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಸ್ಕೂಲ್ಗೆ ಬರಬೇಕು, ಹೌದಲ್ಲ? ಬೇಗ ಸ್ಕೂಲ್ಗೆ ಬಂದು ಆಮೇಲೆ ಬೇಗ ಎದ್ದು ಸ್ಕೂಲ್ಗೆ ಬರಬೇಕು, ಟೈಮಲ್ಲಿ ಬರಬೇಕು. ಟೀಚರ್ ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕು. ನಾಳೆ ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ಸರಿಯಲ್ಲ? ವ್ಯಕ್ತಿ ಆಗ್ಬೇಕಾದ್ರೆ ಈಗ ಕೆಲವರು ಹೇಳ್ತಾರೆ ನಾನು ಡಾಕ್ಟರ್ ಆಗ್ತೇನೆ, ನಾನು ಇಂಜಿನಿಯರ್ ಆಗ್ತೇನೆ, ಆ ಥರ ಯಾರು ದುಡಿತಾರೆ? ಇಂಜಿನಿಯರ್ ಆಗ್ತಾ ಇದ್ದೇನೆ, ಎಸ್ ಪ್ಲೀಸ್ ಅವನಿಗೊಂದು ಚಪ್ಪಲಿ ತರಬೇಕು. ಅವನ ಡಿಸಿಷನ್ ನೋಡೋದು, ನಾನು ಇಂಜಿನಿಯರ್ ಆಗಬೇಕು. ಅದೇ ಥರ ಯಾರಾದ್ರೂ ಇಲ್ಲಿ ಡಾಕ್ಟರ್ ಆಗಬೇಕಂತಂದ್ರೆ ಯಾರಾದ್ರೂ ಇದ್ದಾರೆ? ಸೊ ಮಾಶಾ ಅಲ್ಲ ನೋಡಿ, ನಿಮ್ಮ ಇನ್ನು ಮೇಲೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ. ನಾವು ಸಹ ನಿಮ್ಮ ಇನ್ನು ಯಾಕೆಂದ್ರೆ ಹೇಳಿದ್ರೆ ಪೋಷಕರೇ ಎಲ್ಲ ಟೀಚರ್, ಪೋಷಕರು ಮತ್ತು ಟೀಚರ್ ಒಟ್ಟಿಗೆ ಆದರೆ ಮಾತ್ರ ಮಕ್ಕಳಲ್ಲಿ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಮಕ್ಕಳೇ ನಾಳೆ ನಾವು ಒಂದು ಒಳ್ಳೆ ವ್ಯಕ್ತಿ ಆಗಬೇಕಲ್ಲ, ಸ್ವಲ್ಪ ಹಣ ಕೂಡ ಆಗಬೇಕಲ್ಲ. ಸೊ ಏನು ಮಾಡಬೇಕು? ಕಲಿಬೇಕು. ಕಲಿಯುವುದಕ್ಕಿಂತ ಮುಂಚೆ ಒಂದು ಕನಸು ಕಾಣಬೇಕು ನಾವು, ಹೌದಾ? ಯಾವುದು ಕನಸು ಕಾಣಬೇಕು? ನಮ್ಮ ರಾಷ್ಟ್ರ ನಮ್ಮ ಪ್ರೆಸಿಡೆಂಟ್ ಯಾರಾಗಿದ್ರು ಮುಂಚೆ ಒಮ್ಮೆ? ಅಬ್ದುಲ್ ಕಲಾಂ, ಹೌದಲ್ಲ? ದೊಡ್ಡ ವ್ಯಕ್ತಿ ಅಲ್ಲ ಅವರು. ಅವ್ರು ಏನು ಮಾಡಿದ್ರು? ಕನಸು ಕಂಡ್ರು. ಮೊದಲು ಕನಸು ಕಂಡು ಅವರು ಎಲ್ಲಿ ಹೋದ್ರು ಹೇಳುದಷ್ಟೇ ಕನಸು ಕಾಣಿರಿ. ಅಷ್ಟೇ ಅಲ್ಲ, ಅದರೊಟ್ಟಿಗೆ ನಾವು ಓದಿದ್ರೆ ಏನಾಗುತ್ತೆ? ನಮ್ಮ ಟೀಚರ್ ಅವರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಮನೆಯಲ್ಲೇ ಮೊದಲ ಒಂದು ಗುರು ಇರ್ತಾರೆ. ಯಾರವ್ರಿಗೆ? ಅಮ್ಮ, ನಮ್ಮ ತಂದೆ. ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು, ಹೌದಲ್ಲ? ಎಲ್ಲ ಕೊಡ್ತಾ ಇದ್ದೀರಾ? ಅವರು ಹೇಳಿದ್ದನ್ನು ಕೇಳ್ತಾ ಇದ್ದೀರಾ? ಅವರು ಹೇಳ್ತಾ ಇದ್ದಾರೆ ಮೊಬೈಲಲ್ಲಿ ಹೋಗಬಾರ್ದು, ಹೌದಲ್ಲ? ಟೀಚರ್ ಅವರೇ ನೀವು ಹೇಳ್ತಾ ಇದ್ದೀರಲ್ಲ ಮೊಬೈಲಲ್ಲಿ ಹೋಗಬಾರ್ದು. ಯಾಕೆ ಹೋಗಬಾರ್ದು? ಈಗ ನಾವು ಕಲಿಯುವ ಟೈಮ್. ಓಕೆ, ನಾವು ಕಲಿಬೇಕಾ? ದೊಡ್ಡ ವ್ಯಕ್ತಿ ಆಗ್ಬೇಕಲ್ಲ? ಮನೆಯೇ ಮೊದಲ ಪಾಠಶಾಲೆ. ಹಾಗಾದ್ರೆ ಅಲ್ಲಿ ಟೀಚರ್ ಯಾರು? ನಮ್ಮ ತಂದೆ ತಾಯಿ. ನಾವು ಅವರು ಹೇಳಿದಾಗೆ ಕೇಳಲೇಬೇಕು. ಆವಾಗ ಮಾತ್ರ ನಾವೊಂದು ದೊಡ್ಡ ವ್ಯಕ್ತಿಯಾಗಿ ಬರಬಹುದು, ಹೌದಲ್ಲ? ಇದನ್ನು ಮಾಡ್ತೀರಾ? ಪ್ಲೀಸ್ ಮಾಡ್ತೀರಲ್ಲ? ನೀವು ದುವದೊಟ್ಟಿಗೆ ನೀವು ನೋಡಿ, ಇಲ್ಲಿ ಕುರ್ಆನ್ ಕೂಡ ಕಲಿತಾ ಇದ್ದೀರಿ, ಶಾಲೆಯ ಭೌತಿಕ ಶಿಕ್ಷಣ ಕಲಿತಾ ಇದ್ದೀರಿ. ಅದರಲ್ಲಿ ನೀವು ದುವಾ ಮಾಡಬೇಕು, ಅಲ್ಲಾಹುವೇ ನನ್ನನ್ನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮಾಡು, ನನ್ನನ್ನು ಒಬ್ಬ ಸರಳ ವ್ಯಕ್ತಿಯನ್ನಾಗಿ ಮಾಡು. ಆ ಥರ ನಾವು ದುವಾ ಮಾಡಿದ್ರೆ, ಅದರೊಟ್ಟಿಗೆ ನಾವು ಓದಿದ್ರೆ, ಟೈಮ್ಗೆ ಟೈಮ್ ಓದಿದ್ರೆ ನಾವು ಒಂದು ದೊಡ್ಡ ವ್ಯಕ್ತಿ ಆಗಬೇಕು. ಅದೇ ಥರ ನೋಡಿ, ಇಲ್ಲಿ ನೋಡಿ ಮಕ್ಕಳು, ನೀವು ಆಡಿದ್ದೀರಲ್ಲ, ಒಳ್ಳೆ ಇಬ್ಬರು ಫ್ಯಾಂಟಾಸ್ಟಿಕ್ ಆಡಿದ್ದಾರೆ, ಕಂಗ್ರಾಟ್ಸ್. ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಿ, ಓಕೆ? ಯಾಕೆಂತ ಹೇಳಿದ್ರೆ ಇನ್ನು ಅವರನ್ನು ನಿಮ್ಮನ್ನೆಲ್ಲ ರಾಜ್ಯ ಲೆವೆಲ್ಗೆ, ಸ್ಟೇಟ್ ಲೆವೆಲ್ಗೆ ಕೊಂಡು ಹೋಗುವಂತ ಇದು ಚಾಲೆಂಜ್ ಹಾಕಿದ್ದಾರೆ. ನೀವು ಇದ್ದೀರಲ್ಲ, ಬದ್ಧರಾಗಿದ್ದೀರ. ಆವಾಜ್ ಬರ್ಬೇಕು ನನಗೆ. ಇದು ಟೀಚರ್ ಅಲ್ಲ, ಟೀಚರ್ ಅಲ್ಲಿ ಇದ್ದಾರೆ ನೋಡಿ. ನಾನು ನಿಮ್ಮ ಹತ್ರ ಫ್ರೆಂಡ್ಸ್, ಹೌದಾ? ರೆಡಿ ಇದ್ದೀರಾ? ಸೊ ಮಕ್ಕಳೇ, ನಿಮಗೆ ಏನ್ ಮಾಡ್ಬೇಕು? ಮೊದಲು ಕಲಿಬೇಕು. ಈಗ ಕಲಿಯುವ ಟೈಮ್, ಸರಿಯಾ? ಹಾಗಾದ್ರೆ ನಾಳಿನ ಭವಿಷ್ಯ ಯಾರು? ನಮ್ಮದು ಮಕ್ಕಳೇ. ಇಂದಿನ ಮಕ್ಕಳೇ ನಮ್ಮ ನಾಳಿನ ಭವಿಷ್ಯಗಳು. ಇದನ್ನು ನೀವು ಮಾಡಿ ತೋರಿಸ್ಬೇಕು. ಇಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಕಲಿಸುವಂಥದ್ದು ನೀವು ನಮ್ಮ ಒಂದು ಕರೆಕ್ಟಾಗಿ ಕಿವಿ ಇಟ್ಟು ಕೇಳಿದ್ರೆ ನಾಳೆ ನಿಮಗೆ ಆ ಒಂದು ಸ್ಕಿಲ್ ಸಿಗುತ್ತೆ. ನೋಡಿ, ಈಗ ಒಬ್ಬ ದೊಡ್ಡ ವ್ಯಕ್ತಿ ಆದಾಗ ಅವನಲ್ಲಿ ಏನಿರುತ್ತೆ? ಅವನಲ್ಲಿ ಅನುಭವ ಇರುತ್ತೆ. ಆ ಅನುಭವ ಎಲ್ಲಿಂದ ಬರುತ್ತೆ? ಟೀಚರ್ ಅವರು ಕೊಡುವ, ತಂದೆ ತಾಯಿ ಕೊಡುವಂತ ಆ ಒಂದು ಶಿಕ್ಷಣದಿಂದ ಬರುತ್ತೆ. ಸೊ ಆದ ಕಾರಣ ನನ್ನ ಎಲ್ಲ ರಿಕ್ವೆಸ್ಟ್, ಎಲ್ಲ ಈ ಮಕ್ಕಳಲ್ಲಿ ನೀವು ಕಲಿತು ದೊಡ್ಡ ಆಗ್ತೀರಾ? ಜಾಸ್ತಿ ಭಾಷಣ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳು ನಂದಿ ಬುಣ್ಣಿ ಮಕ್ಕಳು, ಯಾಕಂದ್ರೆ ಚಿಕ್ಕ ಮಕ್ಕಳು. ನಿಮ್ಮಲ್ಲಿ ನಾನು ಒಂದೇ ವಿಷಯ, ನೀವು ಕರೆಕ್ಟಾಗಿ ಕೇಳಿ. ನಾವು ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ಒಂದು ಸರಳ ವ್ಯಕ್ತಿ ಆಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಸ್ಕೂಲಿಗೆ ಬಂದಿದ್ದೇವೆ. ಸ್ಕೂಲಿಗೆ ಬಂದಾಗ ನಾವು ಪ್ರತಿಯೊಂದು ಟೀಚರ್ ಕಲಿಸುವಂಥದ್ದು ನಾವು ಕಿವಿ ಕೊಟ್ಟು ಕೇಳಿದರೆ ಮಾತ್ರ